ಸುಮಾರು ಜನ ಕೇಳ್ತಾ ಇದ್ದೀರಾ ಮತ್ತು ಮೆಸೇಜ್ ಮಾಡ್ತೀರಾ ಹಸುಗಳ್ನ ಯಾವ ಥರ ನೋಡಿ ತಗೊಬೇಕು ಅಂತವ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಕಮೆಂಟ್ ಮಾಡಿರಿ ಹೇಗಿದೆ ಅಂತವ. ಫುಲ್ ನೋಡಿರಿ ವಿಡಿಯೋನ, ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಹಸುಗಳನ್ನ ಸೆಲೆಕ್ಷನ್ ಮಾಡಬೇಕು, ಯಾವ್ಯಾವ ಕ್ವಾಲಿಟಿ ಇರಬೇಕು ಅಂತವ. ಒಂದು ಹಸುನಲ್ಲಿ ನಮ್ಮ ಹತ್ರ ಇದೆ ಒಂದು ಹಸು, ಆ ಹಸುನಲ್ಲಿ ಪೂರ್ತಿ ಕ್ಲಾರಿಟಿ ಕೊಡ್ತೀನಿ ನಿಮಗೆ. ನೋಡಿ, ಇದು ನಮ್ಮ ಹಸು. ಇದು ಕ್ವಾಲಿಟಿ, ಇದ್ರದ್ದು ಏನೋ ಹಸುಗಳನ್ನ ತಗೋಬೇಕು ಅಂತಂದರೆ ಮೇನ್ ಕ್ವಾಲಿಟಿ ಬಂದು ಲೆಂತ್ ಎಷ್ಟು ಉದ್ದ ಐತೆ ಅಂತವ. ಒಂದು ಕ್ವಾಲಿಟಿ ಹಸು, ಒಳ್ಳೆ ಚೆನ್ನಾಗಿರೋ ಹಸು ಬೇಕು ಅಂತ ಅಂದರೆ ಟೋಟಲಾಗೆ 1.5 ಮಾರಿರಬೇಕು. 1.5 ಮಾರು ನೋಡಿರಿ, ಇಲ್ಲಿಂತವ ಇಲ್ಲಿ ಲೆಕ್ಕ ಹಾಕೊಂಡ್ರೆ 1.5 ಮಾರಿರಬೇಕು. ಫಸ್ಟ್ ಆಫ್ ಆಲ್ ಅದೇ ಒಳ್ಳೆ ಹಸು ಅಂತವ ಲೆಕ್ಕಾಚಾರ ಬರೋದು. ಒಂದು ಕ್ವಾಲಿಟಿ ತುಂಬ ಹೈ ಕ್ವಾಲಿಟಿ ಹಸು 1.5 ಮಾರಿದ್ರೇ ಹಸು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಒಂದು ಇಷ್ಟು ಉದ್ದ ಇತ್ತು ಅಂತ ಅಂದರೆ ಹಾಲನ್ನ ಜಾಸ್ತಿ ಕೊಡ್ತವೆ, ಕೆಪಾಸಿಟಿ ಅಷ್ಟು ಇರುತ್ತೆ ಅಂತವ ಅರ್ಥ. ಮತ್ತು ಮೈಕಟ್ಟು ನೋಡಿರಿ, ಮೈಕಟ್ಟು ಇಷ್ಟು ಚೆನ್ನಾಗೈತೆ ಅಂತವ. ಹಿಂಗೆ ಹಿಡ್ಕೊಂಡು ಹಿಂಗೆ ಎಳೆದ್ರೆ ಈ ಥರ ಬರಬೇಕು, ಚರ್ಮ ಕಾಣಿಸ್ತಾ ಇದೆಯಾ? ಈ ಥರ ಎಳೆದ್ರೆ ಈ ಥರ ಬರಬೇಕು. ಆಗ ತುಂಬ ಹೆಲ್ತಿಯಾಗೈತೆ ಅಂತವ ಕನ್ಸಿಡರ್ ಮಾಡ್ಬೋದು. ಮತ್ತು ತೂಕ ಎಷ್ಟು ವಜನ್ ಐತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಸು ಎಷ್ಟು ಕ್ವಾಲಿಟಿ ಐತೆ ಮತ್ತು ಅದೆಷ್ಟು ಕೆಪಾಸಿಟಿ ಹಾಲು ಕೊಡುತ್ತೆ ಎಲ್ಲ ಅರ್ಥ ಆಗ್ಬಿಡುತ್ತೆ. ಮತ್ತು ಇಲ್ಲಿ ನಿಮಗೆ ಕಾಣ್ಬೋದು, ಗೊತ್ತಾಗಲ್ಲ, ಕಣ್ಣಲ್ಲಿ ಹಸುಗಳು ಹೆಲ್ತಿಯಾಗಿ ಐತೆ ಅಂತವ. ಇಲ್ಲಿ ವೈಟ್ ಕಲರ್ ಇರೋದು ಒಂಥರ ಕಲರ್ ಕಾಣಬೇಕು. ಫುಲ್ ವೈಟ್ ಕಂಡ್ರೆ ಅದು ಏನೋ ಫುಲ್ ಹೆಲ್ತಲ್ಲಿ ಹಾಳಾಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ಕಣ್ಣಲ್ಲಿ ವೈಟ್ ಕಲರ್ ಇರೋದು ಒಂದು ಸ್ವಲ್ಪ ಕಲರ್ ಬೇರೆ ಥರ ಕಾಣಬೇಕು. ಪಿಂಕ್ ಕಲರ್ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬರುತ್ತೆ. ಆ ಕಲರ್ ಬಂತು ಅಂತ ಅಂದರೆ ತುಂಬ ಹೆಲ್ತಿ ಐತೆ ಅಂತ ಅರ್ಥ ಹಸು. ಮತ್ತು ಕೆಳಗಡೆ ಬಾಟಮ್ ತುಂಬಾ ಮುಖ್ಯ ಆಗುತ್ತೆ ನಿಮಗೆ. ಹಸುಗಳಲ್ಲಿ ಮೇಯ್ನಾಗಿ ಬೇಕಾಗಿರೋದು ಬಂದು ಬಾಟಮ್ ಎಷ್ಟು ಹೆಲ್ತಿ ಐತೆ ಮತ್ತು ಎಷ್ಟು ಜಾಗ ಐತೆ, ಹಾಲಿನ ಕೆಪಾಸಿಟಿ ಹೆಂಗೈತೆ ಅದನ್ನು ತಿಳ್ಕೊಳ್ಳೋಕ್ಕೆ ಬಾಟಮ್ನ ಕ್ಲಾರಿಟಿಯಾಗಿ ತುಂಬಾ ಚೆಕ್ ಮಾಡಿ ತಗೋಬೇಕಾಗುತ್ತೆ. ಹಸುನ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿ ಹೆಂಗೆ ಬಂದೈತೆ ಅಂತವ. ಇಲ್ಲಿಂದ ಸ್ಟಾರ್ಟಾಗಿ ಹಿಂಗೋಗಿ ಮತ್ತು ಹಿಂಗೋಗಿ ಇಲ್ಲೋಗೈತೆ ನೋಡಿರಿ, ಕಾಣಿಸ್ತಾ ಇದೆಯಾ? ಈ ಥರ 1 2 3 ಇಷ್ಟು ಜಿಗ್ಜಾಗ್ ಬಂದೈತೆ. ಮತ್ತು ಬಾಟಮ್ ನೋಡ್ರಿ, ಬಾಟಮ್ ಬಂದು ಹಿಂಗಿರಬೇಕು. ನಿಮಗೆ ಕೆಳಗಡೆಯಿಂದ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಇವು ತೊಟ್ಗಳು ಒಂದೇ ಸಮ ಇರಬೇಕು. ಹಿಂಗೆ ಕೈ ಹಾಕಿದ್ರೆ ಒಂದು ಸಮ ಸಿಗಬೇಕು ಈ ಥರವ. ಮತ್ತು 4 ಬೆಳ್ಳು, ಈ ಥರ 4 ಬೆಳ್ಳು ಹಾಕಿ ಚೆಕ್ ಮಾಡಬೇಕು ಒಂದೇ ಸಮ ಇದೆಯಾ ಅಂತವ. ಮತ್ತು ಇದನ್ನು ತೊಟ್ಟಲ್ಲಿ ಏನಾರ ನರ ಕಾಣಿಸ್ತಾ ಇದೆಯಾ, ಇಲ್ಲ ಸ್ಮೂತ್ ಇದೆಯಾ ಎಲ್ಲನೂ ನೋಡಬೇಕಾಗುತ್ತೆ. ಮತ್ತು ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಾಲು ಬರೋದು ತೂತು ಓಲ್ ಇದೆಯಲ್ಲ, ಅದು ಜಾಸ್ತಿ ಅಗಲ ಆಗಿದ್ದರೆ ಲೈಕ್ ಈ ಕೆತ್ತಲು ಬಾವು ಆಗೋದು ಮತ್ತು ರೋಗಗಳು ಕಾಣಿಸ್ಕೊಳ್ಳೋದು ತುಂಬಾ ಪ್ರಾಬ್ಲಮ್ ಬರುತ್ತೆ. ಇದ್ರದ್ದು ಎಷ್ಟು ಸಣ್ಣ ಇರುತ್ತೋ ಅಷ್ಟು ಉತ್ತಮ. ಹಸುಗಳು ರೋಗ ಬೀಳಲ್ಲ ಮತ್ತು ಹಾಲಿನ ಕೆಪಾಸಿಟಿ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಬೇಕಾಗುತ್ತೆ ನಾವು. ನೋಡಿರಿ, ಬ್ಯಾಕ್ ಸೈಡು ಇದೈತಲ್ಲ, ಇದು ಅಗಲ ಇರಬೇಕು ಸ್ವಲ್ಪ. ಮತ್ತು ಇದ್ರದ್ದು ಬಾಟಮ್ ನೋಡಿರಿ, ಇದು ಆಲ್ರೆಡಿ ಹಾಲು ಕರೆದಿದ್ದೀವಿ. ಇದು ಫುಲ್ ಲೂಸ್ ಇದೆ. ಈ ಥರ ಇರಬೇಕು, ಫುಲ್ಲು ಲೂಸು. ಹಾಲು ಕರೆದಾದ್ಮೇಲೆ ತಗೊಳ್ಳಾಡುತ್ತೆ ಗುರು. ಹಾಲು ಕರಿಯೋಕ್ಕಿಂತ ಮುಂಚೆದು ಅದರಲ್ಲಿ ಹಾಕಿರ್ತೀನಿ ನೋಡಿ ಸ್ಕ್ರೀನ್ ಮೇಲ್ಗಡೆ ಒಂದು ಲೆಫ್ಟ್ ಸೈಡಲ್ಲಿ, ಆ ಥರ ಇರುತ್ತೆ. ಮತ್ತು ಕಾಲುಗಳು ಅಗಲ ಇರಬೇಕು. ಇದು ನಿಂತ್ಕತ್ತಲ್ಲ, ಇದು ಇವಾಗ ನೋಡಿರಿ, ಫಸ್ಟು ಹಿಂಗೆ ನಿಂತ್ಕೊಬೇಕು ಹಸುಗಳು. ಯಾವಾಗ 2 ಕಾಲು ಹಿಂಗೆ ಒಂದೇ ಸತಿ ಹಿಂಗೆ ಒಂದೇ ಕಡೆ ಹಾಕೊಂಡು ನಿಂತ್ಕೊಂತವೋ ಆ ಹಸುಗಳನ್ನ ಮುಟ್ಟೋಕ್ಕೆ ಹೋಗಬೇಡ್ರಿ.
ಯಾಕಂತ ಅಂದರೆ ಅದು ಹಾಲಿನ ಕೆಪಾಸಿಟಿನ ಕಳ್ಕೊಂಬಿಟ್ಟಿರ್ತವೆ. ಯಾವಾಗ ಜಾಸ್ತಿ ಅಗಲ ಹಾಕೊಂಡು ನಿಂತ್ಕೊತವೆ ಕಾಲುಗಳ್ನ, ಅದು ಹಸು ಕ್ವಾಲಿಟಿ ಚೆನ್ನಾಗೈತೆ ಮತ್ತು ಹಾಲಿನ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ. ನೋಡಿರಿ ಬಾಟಮ್ ಎಷ್ಟು ನೀಟಾಗಿ ಕಾಣಿಸುತ್ತೆ. ಹಸು ಅಂದ್ರೇ ಬ್ರೀಡ್ ತುಂಬಾ ಬ್ರೀಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಚಿಕ್ಕದಾದರೆ ಅದ್ರ ನ್ಯೂಟ್ರಿಷನ್ ಇಲ್ದೇ ಕರುಗಳು ಮುಂದೆ ಇದು ಕರು ಆಗ್ತದಲ್ಲ, ಅದ್ರ ಕರುಗಳು ಅದೇ ಥರನೇ ಹುಟ್ಟುತ್ತೆ. ದೊಡ್ಡದು ಹಸು ಇದ್ದರೆ ಸೇಮ್ ಅದೇ ಥರ ಬರುತ್ತೆ. ಯಾಕೆ ಅಂತ ಅಂದರೆ ಆ ದೊಡ್ಡ ಅಲ್ಲೊಂದು ಐತೆ ನಮ್ಮ ಕರು, ಇದ್ರದ್ದಲ್ಲ ಇನ್ನೊಂದು ಕರಿ ಹಸುದು, ಅದ್ರದ್ದು ಕರು ಸೇಮ್ ಅದೇ ಥರ ಬಂದೈತೆ. ಸೇಮ್ ಇದು ಹೆಂಗೆ ಲೆಂತ್ ಐತೆ ಅದೇ ಥರ ಲೆಂತ್ ಐತೆ ಈಗಲೂ. ಯಾವಾಗ ದೊಡ್ಡ ಹಸುಗಳು ಬರ್ತವೆ ಹಾಲಿನ ಕೆಪಾಸಿಟಿ ಕೂಡ ದೊಡ್ಡದಾಗ್ತಾ ಹೋಗುತ್ತೆ, ಇಳುವರಿ ಕೂಡ ಚೆನ್ನಾಗಿ ಬೀಳುತ್ತೆ. ಮತ್ತು ಚಿಕ್ಕ ಹಸುಗಳು ಯಾವುದು ಅಂತ ಅಂದರೆ ಈ ಮಲೆನಾಡು ಗಿಡ್ಡ ಎಲ್ಲ ಬೇರೆ ಬರ್ತವೆ, ಸಣ್ಣ ಸಣ್ಣ ಕರುಗಳೆಲ್ಲವ ಹಸುಗಳು. ಅದರಲ್ಲಿ ನಾವು ಕೆಪಾಸಿಟಿ ಅಂತ ಅಂದರೆ ಒಂದು 3-4 ಲೀಟ್ರ್ ಹಾಲು ತೆಗಿಬೋದು. ಬಟ್ ಈ ಹಸುದಲ್ಲಿ ಹಂಗಲ್ಲ. ದೊಡ್ಡ ಹಸು ಅಂತ ಅಂದಾಗ ನಾವು ದೊಡ್ಡದಾಗೆ ಥಿಂಕ್ ಮಾಡಬೇಕಾಗುತ್ತೆ ಹಾಲಿನ ಕೆಪಾಸಿಟಿಗಳನ್ನ. ಲೈಕ್ ಒಂದು 10 ಲೀಟ್ರು, 11 ಲೀಟ್ರು, 12 ಲೀಟ್ರು. ಈಗಲೇ ಇದು ಒಂದು 9 ಲೀಟ್ರ್ ಮೇಲೆ ಹೊಡಿತೈತೆ. ಇದು ಮುಂದಿನ ಬ್ರೀಡ್ಗೆ ಮುಂದಿನ ಸಲ ಕರು ಹಾಕಿದಾಗ ಒಂದು 13 ಲೀಟ್ರ್ ಗಂಟ್ಲೂ ಹಾಲನ್ನ ಕೊಡುತ್ತೆ, ಪಕ್ಕ 100% ಕೊಡುತ್ತೆ. ಅದಕ್ಕೆ ನಾವು ತಗೋಬೇಕಾದ್ರೆ ಫಸ್ಟು ಲೆಂತು, ತೂಕ ಮತ್ತು ಅದ್ರದ್ದು ಮೈಕಟ್ಟು ಅಷ್ಟು ನೋಡಿ ಹಸುಗಳನ್ನ ತಗೋಬೇಕಾಗುತ್ತೆ. ನೋಡಿದ್ರಲ್ಲ, ಇಷ್ಟೇ ಹಸುಗಳನ್ನ ಸೆಲೆಕ್ಷನ್ ಮಾಡಬೇಕು ಅಂದರೆ ಇಷ್ಟು ಬೇಸಿಕ್ ಸೆನ್ಸು ಗೊತ್ತಿರಬೇಕು. ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಇಲ್ಲ ಸುಮಾರು ಜನ ಮೋಸ ಮಾಡೇ ಕಳಿಸ್ಬಿಡ್ತಾರೆ. ಈ ದಲ್ಲಾಳಿಗಳ ಹತ್ರ ಹೋದರೆ ಉಂಡೆ ನಮನೆ. ನಮಗೆ ಸ್ವಲ್ಪನಾರ ಅನುಭವ ಇರಬೇಕು ಹಸುಗಳನ್ನ ತಗೊಳ್ಳೋ ಜಾಗದಲ್ಲಿ. ಈಗ ಎಲ್ಲೋ ಸಿಗುತ್ತೆ ಏನೋ ಮಾಡ್ತಾರೆ ಅಂತ ಹೋಗ್ಬಿಟ್ರೆ ತುಂಬಾ ಮೋಸ ಮಾಡಿಬಿಡ್ತಾರೆ. ನಮಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಅಂತ ಅಂದರೆ ಹೋಗಿ ನೋಡಿಕೊಂಡು ಅದ್ರದ್ದು ತೂಕ, ಯಾವ ಜಾತಿ ಮತ್ತು ಹಾಲಿನ ಕೆಪಾಸಿಟಿ ಎಷ್ಟಿದೆ, ಇದಕ್ಕೆ ಅಮೌಂಟ್ ಇಷ್ಟು ಕೊಟ್ಟರೆ ಹೊರ್ತಾಗುತ್ತಾ, ಮತ್ತು ನಾವು ಇದರಲ್ಲಿ ಎಷ್ಟು ತಿಂಗಳು ಹಾಲನ್ನ ತೆಗಿಬೋದು, ಮತ್ತು ಅದ್ರ ಕರು ಯಾವ ಥರ ಬರುತ್ತೆ, ತೂಕದಲ್ಲಿ ಮತ್ತು ಅದೇ ಥರ ಬರುತ್ತಾ, ಅದೇ ಥರ ಕರುಗಳು ಹುಟ್ಟುತ್ತಾ ಅಂತವೆಲ್ಲ ನೋಡಿ ಜಾತಿ ನೋಡಿ ತಗೊಬರ್ಬೇಕಾಗುತ್ತೆ. ಜಾತಿಲಿ ತುಂಬಾ ಇದೆ, ಇವು ಭಯಂಕರವಾಗಿದೆ. HF ಇದೆ, ಮತ್ತು ಗಿರ್ಲ್ಯಾಂಡ್ ಇದೆ, ಗಿರ್ರಿದೆ, ಮತ್ತು ನಮ್ಮ ABSಗಳು ಹಸುಗಳು ಈಗ ಚಾಲ್ತಿಯಲ್ಲಿ ಬರ್ತಾಯಿದ್ದಾವೆ ಜಾಸ್ತಿ. ಎಲ್ಲರೂ ಈಗ ಆಲ್ಮೋಸ್ಟ್ ಅಲ್ಲಿ HF ಹಸುಗಳಂತ ಹಿಂದೆ ಬೀಳ್ತಾಯಿದ್ದಾರೆ. ಇನ್ನೂ ಅಪ್ಡೇಟ್ಗಳು ಆಗಬೇಕು. ಈಗ ನಾನು ಈಗ ಗಿರ್ಲ್ಯಾಂಡು ಮತ್ತು ABS ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡಿದ್ರೆ ನಿಮಗೂ ತೋರಿಸ್ಕೊಡ್ತೀನಿ. ಇಷ್ಟೇ ಹಸುಗಳನ್ನ ನೋಡಬೇಕಾಗಿರೋದು. ಕಾಸ್ಟ್ ಅಂತೂ ತುಂಬಾ ಮುಖ್ಯ ಆಗುತ್ತೆ. ಅಷ್ಟೇ. ಓಕೆ ಫ್ರೆಂಡ್ಸ್, ವೀಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್.